ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಮಳೆಯಿಂದ ಹಲವು ಅವಾಂತರಗಳಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳು ಪರದಾಡಿದರು. ರಸ್ತೆಗಳಂತೂ ನದಿಯಂತಾಗಿವೆ. ಕಾಂಪೌಂಡ್ ಕುಸಿತದಲ್ಲಿ ಒಬ್ಬ ಕ್ಷಣ ಮಾತ್ರದಲ್ಲಿ ಬಚಾವಾಗಿದ್ದಾನೆ. ಈ ಮೇನ್ ರೋಡ್ಗೆ ಬಂದೆ ಫುಲ್ ನೀರೇ ಮೂರಡಿ ಇದೆ. ಸ್ಮೆಲ್ ಚೇಂಬರ್ ಸ್ಮೆಲ್ ಬರುತ್ತೆ. ಎಲ್ಲ ಮನೇಲಿ ಅವರೇ, ಈಚೆಗೆ ಬಂದಿಲ್ಲ ನೆನ್ನೆ ಸಾಯಂಕಾಲದಿಂದ. ಮನೆಗಳಿಗೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿವೆ. ರಸ್ತೆಗಳಂತೂ ನದಿಯಂತಾಗಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಒಂದೇ ಮಳೆ ಸಾಲು ಸಾಲು ಅವಾಂತರ ಸೃಷ್ಟಿ ಮಾಡಿದೆ. ನುಗ್ಗಿ ಬಂದ ನೀರು ಕಾಂಪೌಂಡ್ ಕುಸಿತ, ಬೈಕ್ ಸವಾರ ಬಚಾವ್. 10 ಸೆಕೆಂಡ್, ಕೇವಲ 10 ಸೆಕೆಂಡ್ನಲ್ಲಿ ವ್ಯಕ್ತಿಯೊಬ್ಬ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ಬೆನ್ನತ್ತಿ ಬಂದಿದ್ದ ಜಲರಾಶಿಯಿಂದ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರಿನ ಬಿನ್ನಿಪೇಟೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ. ನೋಡ್ತಿದ್ದಂತೆ 10 ಅಡಿ ಎತ್ತರದ 20 ಅಡಿ ಅಗಲದ ಕಾಂಪೌಂಡ್ ಕುಸಿದು ಬಿದ್ದಿದೆ. ವ್ಯಕ್ತಿಯೊಬ್ಬ ಬೈಕ್ ನಿಲ್ಲಿಸಿದ ಕೇವಲ 10 ಸೆಕೆಂಡ್ಗಳ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಎದೆ ಚಲ್ಲೆನಿಸುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಬೃಹತ್ ಕಾಂಪೌಂಡ್ ಕುಸಿದಿದ್ದರಿಂದ ವಿದ್ಯುತ್ ಕಡಿತವಾಗಿತ್ತು. 10ಕ್ಕೂ ಹೆಚ್ಚು ಬೈಕ್ಗಳು ನಿಂತಲ್ಲೇ ನುಚ್ಚುಗುಚ್ಚಾಗಿವೆ. ಮನೆ ಆವರಣಕ್ಕೆ ನೀರು. 50ಕ್ಕೂ ಹೆಚ್ಚು ಜನ ಮನೆಯಲ್ಲೇ ಬಂಧಿ. ಕಾಂಪೌಂಡ್ ಬಿದ್ದು ಮ್ಯಾನ್ ಹೋಲ್ ಬಾಯ್ ತೆರೆದಿತ್ತು. ಇದರಿಂದ ಒಳಚರಂಡಿ ಕೊಳಚೆ ನೀರು ಮನೆ ಆವರಣಕ್ಕೆ ನುಗ್ಗಿದೆ. 50ಕ್ಕೂ ಹೆಚ್ಚು ಜನ ಮನೆಯಲ್ಲೇ ಬಂಧಿಯಾಗಿದ್ದಾರೆ. ಕಾಂಪೌಂಡ್ ಬಿದ್ದಿದ್ದರಿಂದ 3 ಬಾಗಿಲುಗಳು ಬಂದಾಗಿವೆ. ಸ್ಥಳ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್, ಯಲಹಂಕ. ಯಲಹಂಕದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ 1500 ನಿವಾಸಿಗಳಿಗೆ ಜಲದಿಗ್ಬಂಧನ. ಇನ್ನು ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಯಲಹಂಕ ತತ್ತರಿಸಿದ್ದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿತ್ತು. ಇದರಿಂದ 1500 ನಿವಾಸಿಗಳಿಗೆ ಜಲದಿಗ್ಬಂಧನ ಹಾಕಲಾಗಿತ್ತು. ಜೊತೆಗೆ 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಅಧಿಕ ಬೈಕ್ಗಳು ಮುಳುಗಿದ್ವು. ಅಪಾರ್ಟ್ಮೆಂಟ್ ನಿಂದ ಹೊರಬರಲು ನಿವಾಸಿಗಳು ಪರದಾಡಿದ್ರು. ಇನ್ನು ಯುವಕರು ಅಗತ್ಯ ವಸ್ತುಗಳನ್ನ ಹಿಡಿದು ಖಾಲಿ ಮಾಡ್ತಿದ್ದಾರೆ. ಬೋಟ್, ಟ್ರ್ಯಾಕ್ಟರ್ ಮೂಲಕ ನಿವಾಸಿಗಳ ಸ್ಥಳಾಂತರ ಮಾಡಲಾಗ್ತಿದೆ. ಸ್ಥಳ ಬಸವೇಶ್ವರ ನಗರ. ವೃದ್ಧಾಶ್ರಮಕ್ಕೆ ನುಗ್ಗಿದ ನೀರು, ಹಿರಿಜೀವಗಳ ಪರದಾಟ. ಮಹಾಮಳೆಯಿಂದ ಬಸವೇಶ್ವರ ನಗರದಲ್ಲಿರುವಂತಹ ವೃದ್ಧಾಶ್ರಮಕ್ಕೆ ನೀರು ನುಗ್ಗಿತ್ತು. ಇದರಿಂದ 15ಕ್ಕೂ ಅಧಿಕ ವೃದ್ಧರು ಪರದಾಡಿದ್ರು. ಮುಳುಗಿದ ಮುಖ್ಯ ರಸ್ತೆ, ಪ್ಲೈವುಡ್, ಗ್ಲಾಸ್ ಅಂಗಡಿ ಜಲಾವೃತ. ಬಸವೇಶ್ವರ ನಗರದ 8ನೇ ಬಿ ಮುಖ್ಯ ರಸ್ತೆ ಹೊಳೆಯಂತಾಗಿತ್ತು. ಇದರಿಂದ ಪ್ಲೈವುಡ್ ಮತ್ತು ಗ್ಲಾಸ್ ಅಂಗಡಿ ಸಂಪೂರ್ಣ ಜಲಾವೃತವಾಗಿತ್ತು. ಕನ್ವೆನ್ಷನ್ ಸೆಂಟರ್ ಪಾರ್ಕಿಂಗ್ ಸಂಪೂರ್ಣ ಜಲಾವೃತ. ಬಸವೇಶ್ವರ ನಗರದಲ್ಲಿ ಕನ್ವೆನ್ಷನ್ ಸೆಂಟರ್ ಪಾರ್ಕಿಂಗ್ ಸಂಪೂರ್ಣ ಜಲಾವೃತಗೊಂಡಿದೆ. ರಾತ್ರಿಯಿಡೀ ನಿದ್ದೆ ಬಿಟ್ಟು ಸೆಂಟರ್ ಸಿಬ್ಬಂದಿ ನೀರು ಹೊರಹಾಕ್ತಿದ್ದಾರೆ. ರಸ್ತೆ ಮೇಲೆ ನೀರು ನುಗ್ಗಿ ಬೈಕ್ಗಳು ಕೆಳಗೆ ಬಿದ್ದಿವೆ. ಮಳೆ ನೀರಿನಿಂದ ರಸ್ತೆ ಕೆಸರುಮಯವಾಗಿದ್ದು ಜನರು ಪರದಾಡಿದ್ದಾರೆ. ರಾತ್ರಿ ನಾನು 9 ಗಂಟೆ 9:30 ಬಂದೆ. ಈ ಮೇನ್ ರೋಡ್ಗೆ ಬಂದೆ ಫುಲ್ ನೀರೇ ಮೂರಡಿ ಇದೆ. ಗಾಡಿ ಹೊಡಿಯೋಕ್ಕಾಗಲ್ಲ. ಆಮೇಲೆ ಹಿಂಗೆ ಬಂದಿತ್ತು ಫುಲ್ ಹಿಂಗೆ ನೀರಿದೆ. ಹಿಂಗೆ ಗಾಡಿ ಮೇಲೆ ಫುಲ್ ನೀರಾಗಿದೆ. ಅಯ್ಯೋ, ನಾನು ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡಿದೆ. ಪೂರ್ತಿ ರೋಡ್ ಮೇಲೆ ನೀರು ರಾತ್ರಿಗೆ 9 ಗಂಟೆ 9:30 ಫುಲ್ ನೀರಿದೆ. ಅವ್ರ ಕರೆಂಟ್ ಇಲ್ಲ. ಅಟ್ಟೂರು, ಯಲಹಂಕ. ಮನೆಗಳಿಗೆ ನುಗ್ಗಿದ ನೀರು, ನಿವಾಸಿಗಳ ಒದ್ದಾಟ. ಯಲಹಂಕದ ಅಟ್ಟೂರಿನಲ್ಲಿ ಮಳೆ ಅಬ್ಬರಿಸಿದೆ. ಮನೆಗಳಲ್ಲಿನ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದ್ದು ನೀರನ್ನ ಹೊರಹಾಕಲು ಕುಟುಂಬದವರು ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಸ್ಥಳ ಮಹೇಶ್ವರಿ ನಗರ, ಟಿ ದಾಸರಹಳ್ಳಿ. ದಿನಸಿ, ಬಟ್ಟೆ ನೀರು ಪಾಲು, ನಿವಾಸಿಗಳ ಸಂಕಷ್ಟ. ಟಿ ದಾಸರಹಳ್ಳಿಯ ಮಹೇಶ್ವರಿ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ದಿನಸಿ, ಬಟ್ಟೆ ನೀರು ಪಾಲಾಗಿದ್ವು. ಹೆದ್ದಾರಿ ಜಲಾವೃತ, ಸವಾರರ ಆಕ್ರೋಶ. ವರುಣಾರ್ಭಟಕ್ಕೆ ಬೆಂಗಳೂರು ಹೊಸೂರು ಹೆದ್ದಾರಿ ಕೆರೆಯಂತಾಗಿದೆ. ನೀರಲ್ಲಿ ಸಿಲುಕಿ ಕಾರು ಚಾಲಕ ಪರದಾಡಿದ್ದಾನೆ. ರಸ್ತೆ ಜಲಾವೃತವಾಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳ ಮಲ್ಲೇಶ್ವರ. ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದ ನೀರು, ನಿವಾಸಿಗಳ ಪರದಾಟ. ಬೆಂಗಳೂರು ಮಳೆ ಅವಾಂತರಕ್ಕೆ ಮಲ್ಲೇಶ್ವರಂನ 13ನೇ ಕ್ರಾಸ್ನ ಮಧ್ಯಭಾಗದಲ್ಲಿ ರಸ್ತೆ ಕೂಡ ಕುಸಿದು ಬಿದ್ದಿದ್ದು ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಬಿಬಿಎಂಪಿಯ ಕಳಪೆ ಕಾಮಗಾರಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ನೆನ್ನೆ ವೀಲ್ ಚೇರಲ್ಲಿ ನಮ್ಮ ಸಿಸ್ಟರ್ನ ಕರ್ಕೊಂಡೋಗಿ ಬರ್ತಾ ಇದ್ದಾಗ ನಾವು ಆವಾಗ ನೋಡಿದ್ವಿ, ಏನು ಈ ಥರ ನಾವು ಕರ್ಕೊಂಬಂದಾಗ ಅದು ಕುಸಿದಿದ್ರೆ ಏನು ಕತೆ ಅಂತ. ಏನೋ ಅದೃಷ್ಟ ಚೆನ್ನಾಗಿತ್ತು, ನಾವು ಆ ಕಡೆಯಿಂದ ಹೋದ್ವಿ. ಸ್ವಲ್ಪ ಆಗಿತ್ತು, ಬಟ್ ಇವಾಗ ನೋಡಿದಾಗ ಜಾಸ್ತಿ ಆಗಿತ್ತು. ತಕ್ಷಣ ಯಾರಾದರೂ ಇಂಟಿಮೇಟ್ ಮಾಡಬೇಕಲ್ವ ಸರ್. ಅವರು ಈಗ ಕಸ ಗುಡಿಸೋರು ಅವ್ರು ಯಾಕೆ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಹೇಳಿ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ನನ್ನ ಕೆಲಸ ಬಿಟ್ಟು ನನಗೆ ಬೇರೆ ಇನ್ನೇನಿದೆ
ಅನ್ನೋ ಭಾವನೆನೇ ಜನಗಳಲ್ಲಿ ಇರೋದು. ಈಗ ಕಾರೇ ವೆಹಿಕಲೇ ಆಗಲಿ ಅದು ಉಸಿರ ಟೈರ್ ಹೋಗಿ ಕೂತ್ಕೋಬೋದು, ಕೂತ್ಕೊಳ್ಳಲ್ಲ ಅಂತೇನಿಲ್ಲ. ಇನ್ನು ಮಳೆ ಆರ್ಭಟಕ್ಕೆ ಬೆಂಗಳೂರಿನ ಹಲವೆಡೆ 10ಕ್ಕೂ ಅಧಿಕ ಮರಗಳು ಧರಾಶಾಹಿಯಾಗಿವೆ. ಬೆಂಗಳೂರಿನ ದಕ್ಷಿಣ ವಲಯದ ಮಲ್ಲೇಶ್ವರಂ 17ನೇ ಕ್ರಾಸ್ನಲ್ಲಿ ಮರಗಳು ಧರೆಗುರುಳಿದ್ದು ಕಾರು, ಆಟೋ, ಬೈಕ್ಗಳು ಜಖಂಗೊಂಡಿವೆ. ಕ್ಲೌಡ್9 ಆಸ್ಪತ್ರೆ ಮುಂಭಾಗದಲ್ಲಿ ಬೃಹತ್ ಮರ ಬಿದ್ದಿದ್ದು ರಾತ್ರಿ ಆಗಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಬಿಬಿಎಂಪಿ ಸಿಬ್ಬಂದಿ ಮರಗಳನ್ನ ತೆರವುಗೊಳಿಸಿದ್ದಾರೆ. ನೆನೆ ಸಿಲಿಕಾನ್ ಸಿಟಿ ಮಂದಿಗೆ ಮಳೆ ಆಘಾತ ತಂದಿಟ್ಟಿದೆ. ಬೆಂಗಳೂರಿನಲ್ಲಿ ಸರಾಸರಿ 36 ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ. ಕೊಟ್ಟಿಗೆಪಾಳ್ಯದಲ್ಲಿ 113 ಮಿಲಿಮೀಟರ್ ದಾಖಲೆ ಮಳೆ ಬಿದ್ದಿದೆ. ಹಂಪಿನಗರ, ನಾಗಪುರದಲ್ಲಿ 10 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಸುರಿದಿದೆ. ಬ್ಯೂರೋ ರಿಪೋರ್ಟ್, TV9.